ಪುಣ್ಯದಂತಹ ಊರಿನಲ್ಲಿ ಪುಣ್ಯಪ್ರದನಾದ ಮಹಾಲಿಂಗೇಶ್ವರನಿಗೆ ಬ್ರಹ್ಮಕಲಶದ ಸನಿಹದಲ್ಲಿ ನಾವೆಲ್ಲ ಇದ್ದೇವೆ. ನಾಳೆಯ ದಿನ ಭಗವಂತನಿಗೆ ಬ್ರಹ್ಮಕಲಶ ನೆರವೇರುತ್ತದೆ. ಅರ್ಥಾತ್ ಪದ್ಯಾಣಕ್ಕೂ ಒಂದು ವಿಶೇಷವಾಗಿರತಕ್ಕಂತಹ ಚೈತನ್ಯ ಪುನರ್ ನಿರ್ಮಾಣ ಆಗತ್ತೆ. ಈ ಚೈತನ್ಯ ಪುನರ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಆದರೆ ನಾವು ಮಾಡಿಕೊಂಡದ್ದನ್ನು ನಾವು ಉಳಿಸಿಕೊಳ್ಬೇಕೆನ್ನುವುದಕ್ಕೆ ಒಂದು ಕಾರಣ ಅಷ್ಟೇ. ಇದೆಲ್ಲ ನಾವು ಮಾಡಿಕೊಂಡದ್ದು. ಯಾಕೆ ನಾವು ಮಾಡಿಕೊಂಡದ್ದು ಅಂತ ಕೇಳಿದರೆ ನಮ್ಮ ಉದ್ಧಾರಕ್ಕಾಗಿ. ಭಗವಂತನ ಉದ್ಧಾರ ನಮ್ಮಿಂದ ಆಗುವುದಿಲ್ಲ, ಭಗವಂತನ ಉದ್ಧಾರ ನಮ್ಮಿಂದ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಭಗವಂತನನ್ನ ಕಟ್ಟಿಕೊಂಡು ನಮ್ಮ ಉದ್ಧಾರ ನಮಗೆ ಮಾಡಬಹುದು. ಆ ಭಗವಂತನನ್ನ ಕಟ್ಟಿಕೊಂಡು ನಮಗೆ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತಲಾದರೆ ಅದರಲ್ಲಿ ಲೋಕ ಕಲ್ಯಾಣವು ಅಡಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಪದ್ಯಾಣದ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶ ಆದಾಗ ಭವ್ಯ ಭಾರತವೇ ಮೇಲೆ ಎತ್ತಿ ನೆಲೆ ನಿಂತ ಹಾಗ ಆಗ್ತದೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾಕೆ ಗೊತ್ತಾ? ಮಳೆ ಮೊದಲೇ ಬಂದಿದೆ, ವೈಶಾಖ ಇನ್ನು ಬರಬೇಕಷ್ಟೇ. ಹಾಗಾಗಿ ಈ ಸಮಯದಲ್ಲಿ ತುಂಬಾ ಶಾಂತ ಇದೆ ಪ್ರಕೃತಿ. ನಾವೆಲ್ಲ ಇಲ್ಲಿ ಶಾಂತಿಯಿಂದ ಇದ್ದೇವೆ. ಆ ದೃಷ್ಟಿಯಿಂದ ನೋಡಿದರೆ ಹಲವು ಬ್ರಹ್ಮಕಲಶಗಳು ಈಗಾಗಲೇ ನೆರವೇರಿದೆ. ಆದರೆ ಪದ್ಯಾಣದ ಬ್ರಹ್ಮಕಲಶದಲ್ಲಿ ಒಂದು ವಿಶೇಷತೆ, ಎಲ್ಲ ಶ್ಯಾಮರು, ಅಧ್ಯಕ್ಷರು ಶ್ಯಾಮರು, ಕಾರ್ಯಾಧ್ಯಕ್ಷರು ಶ್ಯಾಮರು, ಗೌರವಾಧ್ಯಕ್ಷರು ಶ್ಯಾಮರು. ಈ ಮೂರು ಶ್ಯಾಮರು ಇಲ್ಲಿ ಒಟ್ಟು ಸೇರಿಕೊಂಡು ಒಂದು ಶ್ಯಾಮ ಅಂತ ಹೇಳಿದ್ರೆ ತುಂಬಾ ತಂಪು. ಆ ತಂಪನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರೆ ಆ ಶ್ಯಾಮನಿಗೆ ಎಷ್ಟು ತಾಕತ್ತಿದೆ ನೋಡಿ. ಹಾಗಾಗಿ ಇಲ್ಲಿವರೆಗೆ ಪದ್ಯಾಣದ ಮಹಾಲಿಂಗೇಶ್ವರ ಅವರನ್ನ ನೋಡಿಲ್ಲ ಕಾಣ್ತದೆ. ಈಗ ನೋಡಿ ನಿಮ್ಮಿಂದ ಇದೆಲ್ಲ ಆಗ್ತದೆ ಎನ್ನುವುದನ್ನು ಸಾಧನೆ ಮಾಡಿ ತೋರಿಸಿದ. ಇದು ಇಡೀ ಹಿಂದೂ ಸಮಾಜಕ್ಕೆ ಒಂದು ದಿಕ್ಕು ಕೊಟ್ಟ ಹಾಗಾಗಿದೆ. ಆ ಮೂವರು ಶ್ಯಾಮರು ಸೇರಿ ಇಡೀ ಹಿಂದೂ ಸಮಾಜಕ್ಕೆ ದಿಕ್ಕು ಕೊಟ್ಟ ಹಾಗಾಗಿದೆ. ಹಾಗಾಗಿ ಕಡೆಯ ದಿನದ ಹಿಂದೂ ಸಮಾಜೋತ್ಸವ ಉದ್ದೇಶ ಇಷ್ಟೇ, ಸಾಫಲ್ಯತೆ. ನಾವು 4 ಆಶ್ರಮಗಳನ್ನು ತಗೊಂಡು ಬರ್ತೇವೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮಗಳು ನಮ್ಮಲ್ಲಿ ಇದೆ. ಈ 4 ಆಶ್ರಮಗಳನ್ನ ನಾವು ಜತನವಾಗಿ ಆಯಾಯ ವ್ಯವಸ್ಥೆಯಲ್ಲಿರುವವರು ನಡೆಸಬೇಕು ಅಂತ ಹೇಳ್ತಾರೆ. ಆರಂಭದ ಬ್ರಹ್ಮಚರ್ಯ ಅದನ್ನು ಕಟ್ಟುನಿಟ್ಟಾಗಿ ಅನುಶಾಸನ ಮಾಡಬೇಕು. ಆಮೇಲೆ ಬರುವಂತಹ ಗೃಹಸ್ಥ, ಆ ಗೃಹಸ್ಥ ಚೆನ್ನಾಗಿ ಸುಖವಾಗಿ ಬದುಕನ್ನ ನಡೆಸಬೇಕು. ಅದು ಆ ಗೃಹಸ್ಥ ಜೀವನ ಏನಕ್ಕೆ ಅಂತ ಕೇಳಿದ್ರೆ ಸತ್ಸಂತಾನದ ಪಳೆಯುಳಿಕೆಗಾಗಿ. ಆ ಸತ್ಸಂತಾನವನ್ನ ಆ ಗೃಹಸ್ಥಾಶ್ರಮದಿಂದ ಪಡೆಯಬೇಕು. ಆದರೆ ಇವತ್ತು ನಾವು ಅದರಿಂದ ವಿರಹಿತ ಇದ್ದೇವೆ. ಬಾಕಿಯವರೆಲ್ಲ ಚೆನ್ನಾಗಿ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಹಿಂದೂ ಸಮಾಜ ಅದರಿಂದ ಸ್ವಲ್ಪ ಹಿಂದಿದೆ. ನಾವು ಹೇಳಿದ್ರೆ ತಪ್ಪಾಗ್ತದೆ, ನಾಳೆ ಅದೇ ಒಂದು ಕೋಟ್ ಆಗ್ತದೆ. ಈ ಸ್ವಾಮಿಗಳಿಗೆ ಯಾಕೆ ಮಾರ್ರಿ ಈ ಎಲ್ಲ ಕೆಲಸ ಅಂತ ಅದು ಕೋಟ್ ಆಗ್ತದೆ. ಹಿಂದೆ ಈಗಾಗಲೇ ಬಂದು ನಿಮ್ಮನ್ನ ಹರಸಿ ಹೋದ ಶ್ರೀಮದ್ ರಾಮಚಂದ್ರಾಪುರ ಶ್ರೀಗಳ ಮಾತಿನಲ್ಲಿ ಇವತ್ತಿಗೂ ಟ್ರೋಲ್ ಆಗ್ತಾನೆ ಇದೆ. ಅವ್ರು ಯಾಕೆ ಹೇಳಿದ್ರು ಎನ್ನುವುದರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಅಂದ್ರೆ ಟ್ರೋಲ್ ಮಾಡುವವರಿಗೆ ಏನ್ ಕೊರತೆ ಇಲ್ಲ. ಹಾಗಾಗಿ ಆ ಗೃಹಸ್ಥಾಶ್ರಮವನ್ನ ಚೆನ್ನಾಗಿ ಅದಕ್ಕಾಗಿ ನಡೆಸಿಕೊಳ್ಳಬೇಕು. ತುಂಬಾ ಒಳ್ಳೆಯ ರೀತಿಯಲ್ಲಿ ಅದನ್ನ ಸಾಧಿಸಿಕೊಳ್ಳಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆಮೇಲೆ ಇರುವುದು ವಾನಪ್ರಸ್ಥ. ವಾನಪ್ರಸ್ಥ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಎಲ್ಲವನ್ನ ಅನುಭವಿಸಿಕೊಂಡು ಅಧಿಕಾರಗಳನ್ನೆಲ್ಲ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಕೊಟ್ಟುಕೊಂಡು ನಾವು ಸ್ವಲ್ಪ ವಿಶ್ರಾಂತ ಜೀವನ ನಡೆಸೋದು. ಅಂದ್ರೆ ದೇವರ ಕಡೆಗೆ ಒಲವು ತೋರಿಸೋದು. ದೇವರು ಬೇಕು, ದೇವರ ಸತ್ಕರ್ಮಗಳಾಗಬೇಕು. ಇದೆಲ್ಲವೂ ನಿರಂತರ ನಡೆಯಬೇಕು. ಹಾಗಾಗಿ ಈಗ ರಘುರಾಮ ಕಾರಂತರು ಅತ್ಯಂತ ಪ್ರಭಾವಿ ವಿದ್ವಾಂಸರು ನಮ್ಮಲ್ಲಿ ಇದ್ದಾರೆ. ನೇಪಾಳದಲ್ಲಿ ಪಶುಪತಿನಾಥನನ್ನ ಅರ್ಚಿಸಿ ಈಗ ವಿಶ್ರಾಂತಿಯಲ್ಲಿ ಇದ್ದಾರೆ. ಹಾಗಾಗಿ ಅವರು ವಿಶ್ರಾಂತದಲ್ಲಿ ಅದೆಲ್ಲವನ್ನ ತಿಳ್ಕೊಂಡಿದ್ದಾರೆ. ಬಾಲಚಂದ್ರ ಭಟ್ರು ಈಗ ಪ್ರಕೃತ ವ್ಯವಸ್ಥೆಯಲ್ಲೇ ಇದ್ದಾರೆ. ಅವರೇನು ವಿಶ್ರಾಂತಿಯಲ್ಲಿ ಇಲ್ಲ. ಅವರು ನಿರಂತರ ಗಣಪತಿಯನ್ನ ಅದೇ ಅವರ ಕ್ಷೇತ್ರದಲ್ಲಿ ಆರಾಧನೆ ಮಾಡ್ತಾನೆ ಇದ್ದಾರೆ. ಇಲ್ಲೂ ಅವನನ್ನ ತಂದು ಮಹಾಲಿಂಗೇಶ್ವರನ ಜೊತೆ ಜೋಡಿಸಿಕೊಂಡಿದ್ದಾರೆ. ಪ್ರಸಾದವನ್ನ ತಂದು ಅರುಣ್ ಶ್ಯಾಮರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅವರ ಹಿರಿಯವರಲ್ಲಿ ಕೊಟ್ಟಿದ್ದಾರೆ. ಆ ಪುತ್ರನನ್ನು ಕರೆಸಿದ್ದಾರೆ. ಇದು ಒಂದು ದೊಡ್ಡ ವಿಷಯ. ಅಂದ್ರೆ ಮಹಾಲಿಂಗೇಶ್ವರನಿಗೆ ಗಣಪತಿ ಪುತ್ರನೇ. ಹಾಗಾಗಿ ಬಾಲಚಂದ್ರರು ಪುತ್ರರಾಗದೆ ಇರುವುದಿಲ್ಲ, ಅವರು ಪುತ್ರರೇ. ಹಾಗಾಗಿ ಈ ಒಂದು ಜೀವನವನ್ನು ಕೊಟ್ಟಿದ್ದಾರೆ.
ಇದು ವಾನಪ್ರಸ್ಥದಲ್ಲಿರುವ ವಿಶೇಷತೆ. ಮತ್ತೆ ಇರುವುದು ಸನ್ಯಾಸ. ಈ ಸನ್ಯಾಸದಲ್ಲಿ ನಾವಿದ್ದೇವೆ ಈಗ. ಅಂದ್ರೆ ಈ 3 ಆಶ್ರಮಗಳನ್ನ ದಾಟಿಕೊಂಡು ಬಂದು ನಾವು ಸನ್ಯಾಸದಲ್ಲಿ ಇದ್ದೇವೆ ಅಂತ ಅಲ್ಲ. ಅದು ಈ 3 ಆಶ್ರಮಗಳು ಸನ್ಯಾಸವನ್ನ ನಡೆಸಿಕೊಳ್ಬೇಕೆನ್ನುವುದು ಮಾತ್ರ. ಗೃಹಸ್ಥರಿಲ್ಲದೆ ಯಾರು ಬದುಕುವುದಿಲ್ಲ. ಎಲ್ಲದಕ್ಕೂ ಗೃಹಸ್ಥರು ಬೇಕು. ಗೃಹಸ್ಥರಿದ್ರೇನೆ ದೇಶ, ಧರ್ಮ, ಸಂಸ್ಕೃತಿ ಇದೆಲ್ಲವೂ ಕೂಡ ದೇಶ ನಡೆಯುವುದೇ ಅವರಿಂದ. ಆದ್ರೆ ಈಗ ಒಂದು ಸೌಭಾಗ್ಯ, ಈ ಉತ್ತರಕ್ಕೆ ಹೋದ್ರೆ ಒಬ್ಬ ಸನ್ಯಾಸಿ ನಡೆಸುವುದು. ಇಡೀ ಉತ್ತರ ಪ್ರದೇಶ ಬಹಳ ದೊಡ್ಡ, ಭಾರತದ ವ್ಯಾಪ್ತಿಯಲ್ಲಿ ಆ ಪ್ರದೇಶ ಬಹಳ ದೊಡ್ಡದು. ಅದನ್ನು ಒಬ್ಬ ಯೋಗಿ ನಡೆಸುವುದು, ಅವರೊಬ್ಬರು ಸನ್ಯಾಸಿ. ಹಾಗಾಗಿ ನೋಡಿ, ಸನ್ಯಾಸಿಗಳಿಗೂ ತಾಕತ್ತಿದೆ ಎನ್ನುವುದು ಗೊತ್ತಾಯ್ತು ಈಗ. ಹಿಂದೆ ಎಲ್ಲ ತಾಕತ್ತಿಲ್ವಾ? ಅವರು ಸುಮ್ಮನೆ ಕುಳಿತುಕೊಂಡ್ರೆ ಗೊತ್ತಾಗುವುದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಗೊತ್ತಾಗುವುದು ಚಟುವಟಿಕೆಯಿಂದ. ಹಾಗಾಗಿ 4 ಆಶ್ರಮ ಧರ್ಮಗಳು ನಮ್ಮ ಧರ್ಮದಲ್ಲಿ ಬಂದಿದೆ. ಇದನ್ನ ಚೆನ್ನಾಗಿ ನಡೆಸಿಕೊಳ್ಳಬೇಕು. ಹಾಗಾಗಿ ಇದಕ್ಕೆ 4 ಮೆಟ್ಟಿಲುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯವರು. ಏನು ಆ 4 ಮೆಟ್ಟಿಲುಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದು 4 ಮೆಟ್ಟಿಲುಗಳು ಇದರದ್ದು. ನೋಡಿ, ಧರ್ಮ ಮತ್ತೆ ಮೋಕ್ಷವನ್ನ ಕಡೆಗಿಟ್ಟಿದ್ದಾರೆ. ಮೊದಲಿಗೆ ಧರ್ಮ, ಕಡೆಗೆ ಮೋಕ್ಷ. ಈ ಅರ್ಥಕಾಮಗಳನ್ನು ನಡುವೆ ಇಟ್ಟಿದ್ದಾರೆ. ಯಾಕೆ ಈ ಅರ್ಥಕಾಮಗಳು ನಡುವೆ ಇದ್ದಾವೆ ಅಂದ್ರೆ, ಅದನ್ನು ನಿಯಮಿತವಾಗಿ ಬಳಸಿಕೋ, ನಿಯಮಿತವಾಗಿ ಉಪಯೋಗಿಸು, ಚೆನ್ನಾಗಿ ಅರಗಿಸು ಅಷ್ಟೇ. ಪ್ರಾಣಿಯಂತೆ ಬದುಕಬೇಡ, ಯಾವುದೋ ಒಂದು ಜೀವಿಯಂತೆ ಬದುಕಬೇಡ, ಮಾನವನಾಗಿ ಬದುಕು. ಅಂದ್ರೆ ಮಾನವ ಅಂದ್ರೆ ಅದು ಮಾಧವತ್ವಕ್ಕೆ ಕೊಂಡೋಗುವ ಸೊಗಸದು. ಮಾಧವನಾಗಬಲ್ಲ. ಮಾಧವ ಅಂದ್ರೆ ಯಾರು? ಭಗವಂತ. ಆ ಎತ್ತರಕ್ಕೆ ಇರುವಷ್ಟು ಶಕ್ತಿ ಮಾನವತ್ವತ್ತಿಗೆ ಇದೆ, ಆ ಮಾನವ ಜೀವನಕ್ಕಿದೆ. ಹಾಗಾಗಿ ಇದನ್ನು ನಾವು ಸಾಧಿಸಿಕೊಳ್ಳಬೇಕಾದ್ರೆ ಈ ಪುಣ್ಯವನ್ನ ಆರ್ಜಿಸಿಕೊಳ್ಳಬೇಕು. ಈ ಪುಣ್ಯವನ್ನ ಆರ್ಜಿಸಿಕೊಳ್ಳುವುದು ಹೇಗೆ? ಶಾಸ್ತ್ರ ಹೇಳತ್ತೆ, ಪುಣ್ಯಂ ವಿನಾ ಲಭ್ಯತೆ. ನೀವು ಯಾವುದನ್ನ ಮಾಡಿ, ಯಾವುದನ್ನ ಮಾಡಲಿಕ್ಕೆ ನೀವು ಅರ್ಹರಾಗಿ, ಅದು ಪುಣ್ಯ ಎನ್ನುವ 2 ಅಕ್ಷರಗಳು ಇಲ್ಲದಿದ್ರೆ ಆಗುದೇ ಇಲ್ಲ. ಹಾಗಿದ್ರೆ ಪಾಪಕ್ಕೆ ಏನ್ ಮಾಡಬೇಕು ಅಂತ ಇಲ್ಲ, ನೀವೇನ್ ಮಾಡಬೇಕು ಅಂತ ಇಲ್ಲ. ಸುಮ್ಮನೆ ಮತ್ತೊಬ್ಬನನ್ನ ಬೈಯಿರಿ, ಅಥವಾ ಸುಮ್ಮನೆ ಏನಾದ್ರು ಬೇಡ ಕುಳಿತುಕೊಂಡೇ ಮಾಡಬಹುದು. ಅದಕ್ಕೆಲ್ಲ ನೀವು ಕಷ್ಟಪಡಬೇಕಾಗಿಲ್ಲ. ಪಾಪಕ್ಕೆ ನೀವೇನ್ ಕಷ್ಟಪಡಬೇಕಾಗಿಲ್ಲ, ಪುಣ್ಯಕ್ಕೆ ಕಷ್ಟಪಡಬೇಕು. ಇಲ್ಲದಿದ್ರೆ ಧರ್ಮರಾಯ ಮೋಕ್ಷಕ್ಕೆ ಹೋಗುವ ಕಾಲಘಟ್ಟದಲ್ಲಿ ಅವನಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಮೋಕ್ಷಕ್ಕೆ ಹೋಗುವ ದಾರಿಯೂ ಸಿಗ್ಲಿಲ್ಲ. ಕಡೆಗೆ ಸಿಕ್ಕಿದ್ದವನಿಗೆ ಒಂದು ಶ್ವಾನ, ಅರ್ಥಾತ್ ಒಂದು ನಾಯಿ. ಆ ನಾಯಿ ಧರ್ಮರಾಯನನ್ನ ಮೋಕ್ಷಕ್ಕೆ ಕೊಂಡು ಹೋಗ್ತದೆ ಅಂತ ಗೊತ್ತಾಯಿತು ಧರ್ಮರಾಯನಿಗೆ. ಆದ್ರೂ ಅವನಿಗೊಂದು ಆಸೆ ಇತ್ತು. ಏನು? ನನ್ನನ್ನು ಇಲ್ಲಿವರೆಗೆ ತಂದ ಈ ನಾಯಿಗೆ ಮೋಕ್ಷ ಸಿಗಬೇಕು, ಅದಕ್ಕೆ ಮೊದಲ ಸ್ವರ್ಗ ಪ್ರಾಪ್ತಿಯಾಗಬೇಕು ಅನ್ನೋದು ಧರ್ಮರಾಯನ ಮನಸ್ಸಿನಲ್ಲಿ ಇದ್ದದ್ದು. ಆದರೆ ಸ್ವರ್ಗಕ್ಕೆ ಆ ಶ್ವಾನಕ್ಕೆ ಪ್ರವೇಶವೇ ಇಲ್ಲ. ಆತಂಕಿತನಾದ ಧರ್ಮರಾಯ ಅದಕ್ಕಿಲ್ಲದ ಸ್ವರ್ಗ ನನಗೆ ಯಾಕೆ ಅಂದುಬಿಟ್ಟ. ನಾಯಿಗಿಲ್ಲದ ಸ್ವರ್ಗ ನನಗೆ ಯಾಕೆ? ನಾನು ಬಂದಿರೋದು ಆ ನಾಯಿಯ ದಾರಿಯಿಂದ. ನಾಯಿ ನನಗೆ ಆ ದಾರಿಯನ್ನು ತೋರಿಸಿದೆ. ಇದು ವಿಕ್ಷಿಪ್ತವೇ ಆಗಿರಬಹುದು ಕಥೆಯ. ಮಹಾಭಾರತದಲ್ಲಿ ಬಂದ ಈ ಕಥೆ ವಿಕ್ಷಿಪ್ತವೇ ಆಗಿರಬಹುದು. ಯಾಕೆ ಅಂದ್ರೆ ಅಲ್ಲಿ ಒಂದು ರಾಮಾಯಣದಲ್ಲಿ ವಿಕ್ಷಿಪ್ತ ಕಥೆ ಬರ್ತದೆ, ರಾಮ ನಾಯಿಗೆ ನ್ಯಾಯ ಕೊಟ್ಟ ಅಂತ. ಅದು ವಿಕ್ಷಿಪ್ತವೇ. ಅಂದ್ರೆ ನಮಗೆ ಕೇಳಲಿಕ್ಕೆ ಸೊಗಸಾಗಬೇಕು, ನಮಗೆ ಕೇಳಲಿಕ್ಕೆ ಇಂಪಾಗಬೇಕು, ಕಣ್ಣು ಕೂರಬಾರದು, ಜ್ಞಾನ ಹಚ್ಚಬೇಕು ಅನ್ನುವುದಕ್ಕೆ ಯಾರು ಸೇರಿಸಿದ್ದು ಇರಬಹುದು. ಆದರೆ ಅದರಲ್ಲಿರುವ ಅರ್ಥ, ಕಡೆಗೂ ಮೋಕ್ಷ ಆಗಬೇಕಾದ್ರೆ ಭಗವಂತನೇ ಎದುರು ನಿಲ್ಬೇಕು, ಅದು ಯಮನೇ ನಿಲ್ಬೇಕು. ಯಮ ಹೇಳಿದ ಮೇಲೇನೆ ಧರ್ಮರಾಯನಿಗೆ ಮೋಕ್ಷ ಆಗಿತ್ತು. ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಆ ಪುಣ್ಯವನ್ನ ಆರ್ಜಿಸ್ಲಿಕ್ಕೆ ಧರ್ಮರಾಯ ಎಷ್ಟು ಸಂಕಟ ಪಟ್ಟ ಎನ್ನುವುದನ್ನು ಮಹಾಭಾರತ ಹೇಳ್ತಾರೆ. 2 ಕೈಯನ್ನೆತ್ತಿ ವ್ಯಾಸರು ಹೇಳಿದರು 2 ಶಬ್ದದಲ್ಲಿ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಬಹಳ ಉದ್ಘೋಷವಾಗಿ ಹೇಳಿದರು. ಆದರೆ ಅಂತಹ ಜ್ಞಾನಿಗಳಾಗಿರತಕ್ಕಂತಹ ವೇದವ್ಯಾಸರಿಗೂ ಕೂಡ ಈ ವೇದವನ್ನ ಕಡಿದು ಕಡೆಗೆ ಅದನ್ನು ಕೊಡುವಾಗ ತುಂಬಾ ಸಂಕಟ ಆಯಿತಂತೆ. ಆವಾಗ ಕೇಳಿದ್ದು ಗಣಪತಿಗೆ, ಬಾಮಾರಾಯ ಸ್ವಲ್ಪ ಸಹಾಯ ಮಾಡು. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನಾವು ಆರ್ಜಿಸಿಕೊಳ್ಳಬೇಕು. ಯಾಕೆ? ಮಹಾಲಿಂಗೇಶ್ವರನ ಈ ಪದ್ಯಾಣದ ಸನ್ನಿಧಾನದಲ್ಲಿ ಅತ್ಯಂತ ವೈಭವಯುತವಾದ ಬ್ರಹ್ಮಕಲಶ ನಡೆಯುತ್ತಾ ಇದೆ. ಇದು ಅತ್ಯಂತ ವೈಭವ. ಯಾಕೆ ಗೊತ್ತಾ? ನಾವೊಂದು ಜಾತಿಯನ್ನು ಸೇರಿ ಮಾಡೋದು ಅಥವಾ ನಾವೆಲ್ಲರೂ ಒಂದು ವಿದ್ವಾಂಸರು ಸೇರಿ ಮಾಡೋದು ದೊಡ್ಡ ಕೆಲಸವೇ ಅಲ್ಲ.
ಯಾಕೆ? ವಿದ್ವಾಂಸರಿಗೆ ವಿದ್ವತ್ತಿದೆ, ಅವರಿಗೆ ಹೇಗೂ ಬ್ರಹ್ಮಕಲಶ ಮಾಡಬಹುದು. ಕಲಶದಲ್ಲಿ ಪೂರ್ಣವಾಗಿರುವಂತಹ ತತ್ವಗಳನ್ನು ತುಂಬಿಸುವುದು ಏನು ದೊಡ್ಡ ಸಾಧನೆಯೇ ಅಲ್ಲ. ಯಾಕೆಂದ್ರೆ ಅವರು ಸಾಧನೆ ಮಾಡಿಯೇ ಅಲ್ಲಿ ತತ್ವಕಲಶಕ್ಕೆ ಕೂರಿದ್ದು, ಹಾಗಾಗಿ ದೊಡ್ಡ ಸಾಧನೆ ಅಲ್ಲ. ಆದ್ರೂ ಒಂದು ಹಿಂದೂ ಸಮಾಜದ ಎಲ್ಲ ಜಾತಿಗಳನ್ನ ಸೇರಿಸಿ ನೀವೆಲ್ಲ ಪದ್ಯಾಣಕ್ಕೆ ಬಂದು ಪದ್ಯಾಣದ ಮಾಲಿಂಗೇಶ್ವರನಿಗೆ ಈ ತರಹದ ಬ್ರಹ್ಮಕಲಶ ಆಗಬೇಕು ಅನ್ನುವ ಈ ಯೋಚನೆಯನ್ನ ಕಟ್ಟಿಕೊಂಡು ಅರುಣ್ ಶ್ಯಾಮರು, ಶ್ಯಾಮ್ ಸುದರ್ಶನರು ಹೊರಟಿದ್ದಾರಲ್ಲ, ಇದು ಅದ್ಭುತವಾದ ಬ್ರಹ್ಮಕಲಶ. ಹಾಗಾಗಿ ಈ ಬ್ರಹ್ಮಕಲಶಕ್ಕೆ ನಾವು ರೆಡಿಯಾಗಿರಬೇಕು. ಇದು ಇಡೀ ಹಿಂದೂ ಸಮಾಜಕ್ಕಾಗುವ ಒಂದು ಚೈತನ್ಯ. ಹಾಗೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಬ್ರಹ್ಮಕಲಶಕ್ಕೆ ಜಾತಿ ಯಾಕೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಾವು ಹೇಳುವುದು ಜಾತಿ ಮನೆಯ ಒಳಗೆ ಇರಲಿ, ಹಿಂದುತ್ವ ನಮ್ಮ ಪಡಿಯಲ್ಲಿ ಇರಲಿ, ನಮ್ಮ ದಾರಿಯಲ್ಲಿ ಇರಲಿ, ನಮ್ಮ ಹೆಜ್ಜೆಯಲ್ಲಿ ಇರಲಿ. ಇದಿಲ್ಲದಿದ್ರೆ ಇಷ್ಟು ಸುಖವಾಗಿ ನಾವು ಬಾಳಲಿಕ್ಕೆ ಸಾಧ್ಯವಿಲ್ಲ. ಈ ದೇಶದ ವೈಭವಯುತವಾದ ವಿಚಾರ ಯಾವುದು ಅಂತ ಕೇಳಿದ್ರೆ ಜ್ಞಾನ ಬಿಟ್ಟರೆ ಈ ದೇಶದ ಸಂಪತ್ತಿಗೆ ಬೆಲೆ ಇಲ್ಲ. ಇವತ್ತಿಗೂ ಡಾಲರ್ನ ಎದುರು ನಮ್ಮ ರೂಪಾಯಿ ನೆಲ ಕಚ್ತಾನೇ ಇದೆ. ಅದು ಡಾಲರ್ನಿಂದ ಮುಂದೆ ಬರಲೇ ಇಲ್ಲ ನೋಡಿ. ಹಾಗಾಗಿ ಅಂತಹ ಒಂದು ಜ್ಞಾನಾಮೃತವಾದ ದೇಶ ನಮ್ಮದು. ಹಾಗಾಗಿ ಆ ದೇಶದ ಸಂಪತ್ತು ಯಾರು ಕೇಳಿದ್ರೆ ನಾವೇ, ಬೇರೆಯವರಲ್ಲ, ನಾವೇ. ಇದನ್ನು ನಾವು ನೀವು ಹೇಳೋದಲ್ಲ. ಆವಾಗ ಆ ಕಾಲದಲ್ಲಿ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಹೇಳಿದ್ದಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದವರು, ಅವರ ಪಠ್ಯದಲ್ಲಿ ಹೇಳ್ತಾರವರು ಯಾರಿರಬೇಕು ಈ ದೇಶದಲ್ಲಿ ಯಾರಿದ್ರೆ ಸುಖ, ಯಾರಿಂದ ಇದು ಸಿಗ್ತದೆ ಅನ್ನೋದನ್ನ ಸಂವಿಧಾನದ ಪೀಠಿಕೆ ಅಡಿಯಲ್ಲೇ ಬರೆದಿದ್ದಾರೆ. ಒಂದು ವೇಳೆ ಸಂವಿಧಾನದ ಪೀಠಿಕೆಯಲ್ಲಿ ಅದೆಲ್ಲ ಇಲ್ಲದೆ ಇದ್ರೆ ಈ ರೀತಿಯ ಸೊಗಸು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲ ಬಂದವರನ್ನು ಅತಿಥಿಗಳು ಅಂತ ಭಾವಿಸಿಕೊಳ್ಬೇಕೇ ಹೊರತು ಅವರೆಲ್ಲ ನಮ್ಮವರು ಅಂತ ಕಟ್ಟಿಕೊಳ್ಳುವುದು ತಪ್ಪು. ಬಂದವರನ್ನೆಲ್ಲ ನಮ್ಮವರು, ಅವರಿಗೆ ಆತಿಥ್ಯ ಕೊಡೋದು ಕಳಿಸೋದು ಅಷ್ಟೇ ಅಲ್ವಾ. ಈಗ ಧಾರ್ಮಿಕ ಸಭೆ, ಧರ್ಮಸಭೆ ನಡೀತಾ ಇದೆ, ನಮ್ಮನ್ನೆಲ್ಲ ಕರೆಸಿ ಕೂರಿಸಿದ್ದಾರೆ. ಇದು ಆತಿಥ್ಯ ಅಷ್ಟೇ, ಇಲ್ಲಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಗ್ಗೆವರೆಗೆ ಇಲ್ಲಿ ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಬಂದು ಹೋಗುವವರು, ನಾವು ಅತಿಥಿಗಳಷ್ಟೇ. ಹಾಗಾಗಿ ಅತಿಥಿಗಳನ್ನೇ ವೈಭವ ಮಾಡಿ ಈ ದೇಶವನ್ನ ಅವರದ್ದು ಇವರದ್ದು ಅಂತ ಹೇಳಿ ಭಾಷೆಯಲ್ಲಿ ವಿಂಗಡಣೆ, ಜಾತಿಯಲ್ಲಿ ವಿಂಗಡಣೆ, ಧರ್ಮದಲ್ಲಿ ವಿಂಗಡಣೆ, ಈ ತರಹದ ಈ ದುಸ್ಸಾಹಸಗಳಿದೆಯಲ್ಲ, ಈ ದೇಶವನ್ನ ಕೀಳ್ಮಟ್ಟಕ್ಕೆ ತಂದಿದೆ. ಹಾಗಾಗಿ ಇವತ್ತು ಸಮಾಜ ಸದೃಢವಾಗಿದೆ, ಧರ್ಮ ವೈಭವಯುತವಾಗಿದೆ, ಭಾರತ ಸಂಘಟಿತವಾಗಿದೆ. ಇದನ್ನು ಉಳಿಸಿಕೊಳ್ಳಬೇಕಷ್ಟೇ. ನಮ್ಮ ಕಾಯಕ ಇಷ್ಟೇ. ಈ ನಮ್ಮ ತಾಯಿ ಹೇಳಿದ್ರಲ್ಲ ಆಗ, ಶಿವಶ್ರೀ ಏನ್ ಹೇಳಿದ್ರು ಗೊತ್ತಾ? ಮಕ್ಕಳಿಗೆ ನೀವೇನು ಹೇಳಿಕೊಡಬೇಡಿ, ದೇವರ ಉಪಾಸನೆ, ಒಂದು ನಾಮ ಮಂತ್ರ ಕಲಿಸಿಬೇಡಿ, ನಿತ್ಯ ಹೇಳಿಸಿ ಅಂತ ಹೇಳಿದ್ರಲ್ಲ. ಸುಲಭದ ಮಾರ್ಗ ಇದು. ಅಂದ್ರೆ ಹೇಳ್ತಾರಲ್ಲ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಮುನಿಕುಲೋತುಂಗ. ಅಂದ್ರೆ ಶಿವನಿಗೆ ಕೇಳಿದ್ದು, ಒಮ್ಮೆ ನಿನ್ನ ಒಳಗಿನವನನ್ನ ತೋರಿಸು ಅಂತ. ಯಾರು ಒಳಗಿನ? ಈ ಜಗತ್ತಿನ ಅಣುರೇಣು ತೃಣ ಕಾಷ್ಟದಲ್ಲಿರುವಂತಹ ಸ್ವಾಮಿಯನ್ನು ಒಮ್ಮೆ ತೋರಿಸಿಕೊಡು, ಆ ಮಾಧವನ ತೋರಿಸಿಕೊಡು ಅಂತ ದಾಸರು ಕೇಳಿದ್ದು. ಹಾಗಾಗಿ ಈ ಪದ್ಯಾಣದಲ್ಲಿ ನಾವೊಂದು ಪಣ ದ್ಯಾ ತೆಗೆದ್ರೆ ಅಲ್ಲಿ ಇರುವುದು ಪಣ ಮಾತ್ರ. ಆ ಪಣ ಮಾಡಿಕೊಳ್ಬೇಕು, ನಾವು ಒಂದು ಪಣ ಇಡಬೇಕು, ನಮ್ಮನ್ನೇ ನಾವು ಒಂದು ಪಣಕ್ಕಿಡಬೇಕು. ಏನು? ಹಿಂದೂ ಸಮಾಜವನ್ನ ನಾನು ಸದೃಢ ಮಾಡ್ತೇನೆ, ಹಿಂದೂ ಸಮಾಜದ ಸಂಸ್ಕಾರಕ್ಕೆ ನಾನು ತಯಾರಿರ್ತೇನೆ, ಹಿಂದೂ ಸಮಾಜವನ್ನ ನಾನು ಗಟ್ಟಿಯಾಗಿ ನಿಲ್ಲಿಸ್ತೇನೆ ಎನ್ನುವ ಒಂದು ದೃಢವಾದ ಪಣವನ್ನ ಈ ಪದ್ಯಾಣದ ಬ್ರಹ್ಮಕಲಶದಲ್ಲಿ ನಾವು ನೀವೆಲ್ಲರೂ ಗಟ್ಟಿ ಮಾಡಿಕೊಡಬೇಕು. ಕಡಾಖಂಡಿತ ಹೇಳ್ತೇವೆ ಮುಂದಿನ ದಿನಗಳಲ್ಲಿ. ಇಷ್ಟೇ ಹೇಳೋದು, ಹಿಂದೂ ಸಮಾಜ ಸದೃಢ ಆದ್ರೆ ಯಾರಿಗೂ ತಾಪತ್ರಯ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ನೋಡಿ, ಭಾರತದಿಂದ ಯಾರಿಗಾದ್ರೂ ತೊಂದರೆ ಇದೆಯಾ? ಹೊರ್ಮುಜ್ ಸಂಧಿಯನ್ನ ಒಂದು ತೈಲ ಟ್ಯಾಂಕರ್, ಒಂದು ಶಿಪ್ ಬರ್ತದೆ ಅಂತಲ್ಲ, ಆದರೆ ಹೇಳ್ತಾರಲ್ಲ, ಯಾವುದು ಶಿಪ್ ಅದು? ಅದು ಭಾರತದ ಧ್ವಜ ಇದೆ ಅದರಲ್ಲಿ, ಇದು ಭಾರತದ ಶಿಪ್. ಹೋಗ್ಲಿ ಅಪ್ಪ, ಬಿಡಿ, ಅದಕ್ಕೆ ತಡೆ ಮಾಡಬೇಡಿ. ತಡೆ ಮಾಡಿದ್ರೆ ನಾವು ಸುಖವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಸಂಕಷ್ಟದಲ್ಲಿರುವ ದೇಶದ ಅಧ್ಯಕ್ಷ ಹೇಳ್ತಾನ್ರಿ. ಇದನ್ನು ನಾವು ಭಾವಿಸಿಕೊಳ್ಬೇಕು. ಯಾವುದು ದೇಶ? ಇರಾನ್ ಸಂಕಷ್ಟದಲ್ಲಿದೆ ಇವತ್ತು. ಇರಾನ್
ಅಲ್ಲಿಯ ಒಬ್ಬ ಪ್ರಧಾನಮಂತ್ರಿ ಹೇಳ್ತಾನೆ, ಅಲ್ಲಿಯ ಒಬ್ಬ ನಾಯಕ ಹೇಳ್ತಾನೆ ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನ ಉಳಿಸಿಕೊಳ್ಬೇಕಷ್ಟೇ. ಯಾವುದೋ ಅಮಲಿಗಾಗಿ, ತೆವಲಿಗಾಗಿ, ಆಸೆಗಾಗಿ, ಆಕಾಂಕ್ಷೆಗಾಗಿ ನಮ್ಮ ತನವನ್ನ ನಾವು ಮಾತ್ರ ಅಡಬಿಡ್ಲೇಬಾರದು. ನಮ್ಮಲ್ಲಿ ಒಂದು ಸಂಪತ್ತು ಇದೆಯಲ್ಲ, ಏನು? ಸ್ವರ್ಣ, ಬಂಗಾರ. ಈ ಬಂಗಾರವನ್ನು ಅಡಬಿಡಬೇಕು. ಯಾಕೆ? ಅತೀವ ಸಂಕಷ್ಟ ಬಂದಾಗ ಮರೆಯದೆ ಹೋಗ್ತದೆ, ಬೇರೆ ಮಾರ್ಗ ಇಲ್ಲ. ಅದನ್ನು ಇಟ್ಟುಕೊಂಡು ಬದುಕಬೇಕು ಅಂತ ಆ ಸಂಪತ್ತನ್ನು ನಮ್ಗೆ ಕೊಟ್ಟಿರೋದು. ಇವತ್ತು ಆ ಸಂಪತ್ತು ನಗಣ್ಯವಾಗಿ ಎಲ್ಲೋ ಚೆಲ್ಲುತ್ತಾ ಇದೆ. ಅದು ಒಂದು ಭಾಗದ ಹಾಗೇ ಇರಲಿ. ಆದರೆ ನಮ್ಮ ಹಿಂದೂ ಸಮಾಜದ ಸಂಪತ್ತು ಅಂತ ಇದೆಯಲ್ಲ, ನಮ್ಮ ಧರ್ಮ, ಅದನ್ನು ನಾವು ಯಾವತ್ತೂ ಜತನವಾಗಿ ಕಾಪಾಡಿಕೊಳ್ಳುವ ಅವಶ್ಯಕತೆ ನಮಗಿದೆ. ಹಾಗಾಗಿ ಇಂತಹ ಒಂದು ಪದ್ಯಾಣದ ಪುಣ್ಯ ಭೂಮಿಯಲ್ಲಿ ಆಗಿರುವಂತಹ ಈ ಬ್ರಹ್ಮಕಲಶ ಅತ್ಯಂತ ವೈಭವಯುತವಾಗಿ ನೆರವೇರಿದೆ. ಅರುಣ್ ಶ್ಯಾಮರಿಗೆ ನೀವು ಬಹಳ ದೊಡ್ಡ ಚಪ್ಪಾಳೆ ಕೊಡಬೇಕಿದೆ. ಯಾಕೆ ಕೊಡಬೇಕು ನಿಮ್ಗೆ ಹೇಳೋದು, ಅವರೊಬ್ಬರು ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳು. ಅವರು ಅತ್ಲಾಗೆ ದೆಹಲಿಗೆ ಹೋಗಬೇಕು, ಇತ್ಲಾಗೆ ಬೆಂಗಳೂರಿಗೆ ಬರಬೇಕು, ತುರ್ತಾದ್ರೆ ಮಂಗಳೂರಿಗೆ ಬರಬೇಕು. ಈಗ ಸತೀಶ್ ಕುಂಪಲ್ರು ಹೇಳಿದ್ರು, ನೀವು ಪುತ್ತೂರಲ್ಲೇ ಒಂದು ಕಂಪನಿ ಮಾಡಿ ಇಡಿ, ಅಲ್ಲೇ ಒಂದು ಕಚೇರಿ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಿದ್ರು. ಬಹಳ ಸುಲಭವಾಗಿ ಹೇಳಿದ್ರು. ಆಗಲಿ, ಅದು ಬೇಗ ಆಗಲಿ ಅಂತಲೂ ನಮಗೂ ಒಂದು ಆಸೆ ಇದೆ. ಹಾಗಾಗಿ ಅದು ಬೇಗ ನೆರವೇರಲಿ. ಯಾಕೆ ಅಂತಂದ್ರೆ ಅರುಣ ಮತ್ತೆ ಶ್ಯಾಮ 2 ಅಕ್ಷರ ಇದೆ ಅದರಲ್ಲಿ. ಅಂದ್ರೆ ಸೂರ್ಯನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ಹಾಗಾಗಿ ಇಂತಹ ಒಂದು ಸೌಭಾಗ್ಯಪ್ರದವಾದ ಬ್ರಹ್ಮಕಲಶದಲ್ಲಿ ಅವರು ಬಂದು ಸೇರಿರುವುದು ಬಹಳ ವಿಶೇಷತೆ. ಹಾಗಾಗಿ ಅವರಿಗೆ ಸಹಕಾರ ಕೊಟ್ಟವರು ಶ್ಯಾಮ್ ಸುದರ್ಶನ್ ಹೊಸಮೂಲೆ. ನೋಡಿ, ಒಬ್ಬ ಪತ್ರಕರ್ತನಾಗಿ ಕಹಳೆ ನ್ಯೂಸ್ ಅನ್ನು ಸಂಸ್ಥಾಪಿಸಿ ಊರಗಲ ಕಹಳೆ ಊದಿದವರು ಶ್ಯಾಮ್ ಸುದರ್ಶನ್. ನೋಡಿ ಯಾರು ಸೇರಿದ್ದಾರೆ ನೋಡಿ. ಇನ್ನು ಇದಕ್ಕೆಲ್ಲಕ್ಕೂ ಒಬ್ಬರು ಜ್ಯೇಷ್ಠರು ಸೇರಿದ್ದಾರೆ, ಶ್ಯಾಮ್ ಭಟ್ರು. ಅವರು ಮಾನವ ಹಕ್ಕು ಸಂಘಟನೆಯ ಸರ್ಕಾರದ ಪ್ರತಿನಿಧಿ, ಅವರ ಗೌರವಾಧ್ಯಕ್ಷತೆ ಇದೆ. ಈ ಮೂವರನ್ನು ಭಗವಂತ ಇಲ್ಲಿ ಇಟ್ಟುಕೊಂಡಿದ್ದಾನಲ್ಲ ಈ ಮಣ್ಣಿನಲ್ಲಿ. ಇದು ಬಹಳ ಅದ್ಭುತ ವಿಷಯ. ನಮ್ಗೆ ಈ ಬ್ರಹ್ಮಕಲಶದಲ್ಲಿ ಕಂಡದ್ದು ಈ 3 ವಿಷಯ. ಯಾವುದು? ಈ ಶ್ಯಾಮ. ಈ 3 ಇಲ್ಲೇ ಸೇರಿದ್ದಾರಲ್ಲ. ಹಾಗಾಗಿ ಇವರು ಎಲ್ಲ ಕಡೆ ಸೇರ್ತಾರೆ, ಸೇರುವುದು ದೊಡ್ಡದಲ್ಲ. ಆದ್ರೆ ಈ 3 ಸೇರಿ ಕೆಲಸ ಮಾಡಿದ್ದಾರಲ್ಲ, ಇಡೀ ಹಿಂದೂ ಸಮಾಜವನ್ನು ಕಟ್ಟಿಕೊಂಡಿದ್ದಾರಲ್ಲ. ಇವತ್ತು ನೇಪಾಳದಲ್ಲಿ ಅರ್ಚಕತ್ವವನ್ನ ಮಾಡಿ ಭಗವಂತನನ್ನು ಒಲಿಸಿಕೊಂಡವರು ಪದ್ಯಾಣದವರು ಅನ್ನುವ ಈ ಒಂದು ಗರಿಮೆಗೂ ಪಾತ್ರವಾಯಿತಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ನಾವು ಬಹಳ ಶ್ರೀಮಂತರು. ಹಾಗಾಗಿ ಅಂತಹ ಒಂದು ಸಿರಿವಂತಿಕೆಯನ್ನ ನಾಳೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಬ್ರಹ್ಮಕಲಶ ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ನಮ್ಮಲ್ಲಿರುವಂತಹ ಸಿರಿವಂತಿಕೆ ಅನ್ನುವ ಭಕ್ತಿ, ಪ್ರೀತಿ ಮತ್ತು ಮುಂದೆ ಬೇಕಾದ ಮುಕ್ತಿ, ಈ 3ಕ್ಕಾಗಿ 2 ಕೊಟ್ಟು 3 ಪಡೆಯುವ ಒಂದು ತತ್ವ ಅದು. 2 ಕೊಡಬೇಕು, ಭಕ್ತಿ ಮತ್ತೆ ಪ್ರೀತಿಯನ್ನು ಕೊಡಬೇಕು. ಮುಕ್ತಿ ತನ್ನಷ್ಟಕ್ಕೆ ಬರ್ತದೆ, ಅವನೇ ಕೊಡ್ತಾನೆ. ಹಾಗೆ ಅಂತ ಹೇಳಿ ಇವತ್ತೇ ಸಿಗಬೇಕು ಅಂತ ನೀವು ಬಯಸಬೇಡಿ. ನೀನು ಕೊಡುವಾಗ ಕೊಡು, ತೊಂದರೆ ಇಲ್ಲ. ಅಲ್ಲಿವರೆಗೆ ಈ ಭಕ್ತಿ ಮತ್ತೆ ಪ್ರೀತಿಯನ್ನ ಚಂದ ಇಟ್ಟುಕೊಂಡು ನಮ್ಮನ್ನ ನಡೆಸು ಅಂತ ನಾವು ಅವನಲ್ಲಿ ಕೇಳಬೇಕು. ನಿತ್ಯ ಬಂದು ಅವನನ್ನ ಪ್ರಾರ್ಥಿಸಬೇಕು. ಈ ದೃಷ್ಟಿಯಿಂದ ಈ ಪದ್ಯಾಣದ ಬ್ರಹ್ಮಕಲಶ ಅತ್ಯದ್ಭುತವಾಗಿ ನೆರವೇರ್ತಾ ಇದೆ. ನಮ್ಮ ಎಲ್ಲರ ಪಾತ್ರ ಇದರಲ್ಲಿ ತಲುಪಲಿ. ಈಗಾಗಲೇ ಮುರಳೀಕೃಷ್ಣ ಹಸಂಟಡ್ಕರು ಚಂದ ಮಾರ್ಗ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಆ ಮಾರ್ಗದಲ್ಲಿ ಬರುವಾಗಲೂ ನಮ್ಗೆ ಬಹಳ ಖುಷಿ ಆಯಿತು. ಮೊನ್ನೆ ಬರುವಾಗ ಸ್ವಲ್ಪ ದಾರಿ ಕಸಿವಿಸಿ ಇತ್ತು. ಬ್ರಹ್ಮಕಲಶಕ್ಕೆ ಬರುವಾಗ ಬಹಳ ಚಂದವಾಗಿದೆ. ಅಂದ್ರೆ ಪದ್ಯಾಣ ಮಹಾಲಿಂಗೇಶ್ವರ 12 ವರ್ಷದಿಂದ ಕಾಯ್ತಾ ಇದ್ದಾನೆ. ಹಾಗಾಗಿ ಇಂತಹ ಒಂದು ಸೊಗಸನ್ನ ಭಗವಂತನಿಗೆ ಇವರೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಅದು ಸೋಮಯಾಜಿಯವರಿದ್ದಾರೆ, ಅತ್ಲಾಗಿ ಶಿವಪ್ರಸಾದ್ ಶೆಟ್ರು ಇದ್ದಾರೆ, ಸೇರಾಜಿಯವರು ಇದ್ದಾರೆ. ಇವರೆಲ್ಲರೂ ಈ ತಲೆಯಿಂದ ಆ ತಲೆ ನೋಡಿದ್ರು ನಂದನ್ ಮಲ್ಯರವರೆವಿಗೂ ಎಲ್ಲರೂ ಬಂದು ಸೇರಿಕೊಂಡಿದ್ದು ವಿಷಯ ಇಷ್ಟೇ. ಅರುಣ್ ಶ್ಯಾಮ್ ಮತ್ತು ಶ್ಯಾಮ್ ಭಟ್ರ ಸಂಬಂಧ ಅದು ಪದ್ಯಾಣದ ಮಣ್ಣಿಗೆ ಜೋಡಿಸಿಕೊಂಡಿದೆ. ಇಂತಹ ಒಂದು ವಿಶೇಷತೆ ಸಿಕ್ಕಿದೆ. ಹಾಗಾಗಿ ನಾವು ನೀವೆಲ್ಲರೂ ಸೌಭಾಗ್ಯವಂತರು ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ದೇಶವೇ ಸುಖ ಮತ್ತು ಸೌಖ್ಯವನ್ನ ಕ್ಷಿಪ್ರಗತಿಯಲ್ಲಿ ಪಡೆಯಲಿ. ಬಂದಿರುವಂತಹ ಎಲ್ಲ ಸಂಕಷ್ಟಗಳು ಅನ್ಯ ದೇಶಗಳಿಂದ ನಮಗೆ ಬಂದಿದೆ, ನಮ್ಮ ದೇಶದಿಂದ ಇಲ್ಲ, ಬರುವುದಿಲ್ಲ. ಅನ್ಯ ದೇಶಗಳಿಂದ ನಮಗೆ ಬಂದಿದೆ. ಹಾಗಾಗಿ ಅನ್ಯ ದೇಶಗಳೆಲ್ಲವೂ ಅತಿ ಕ್ಷಿಪ್ರಗತಿಯಲ್ಲಿ ಶಾಂತವಾಗಲಿ ಅಂತ ಭಗವಂತನನ್ನ ಪ್ರಾರ್ಥಿಸಿಕೊಂಡು ಈ ಬ್ರಹ್ಮಕಲಶದಿಂದ ಇಡೀ ದೇಶಕ್ಕೆ ಸೌಭಾಗ್ಯ ಪ್ರಾಪ್ತವಾಗಲಿ. ಪುನರಪಿ ನಾವೆಲ್ಲ ಸದೃಢವಾಗಿ ರಾಜ್ಯದಲ್ಲಿ ಗಟ್ಟಿ ಇರುವ ಹಾಗೆ ಆಗಲಿ ಅಂತ ಭಗವಂತನನ್ನ ಪುನರಪಿ ಒಮ್ಮೆ ಪ್ರಾರ್ಥಿಸಿಕೊಳ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ನಮಸ್ತೆ.